ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದುವರೆದು ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಜನ್ಮದಲ್ಲಿ ಗುರು ಇದ್ದಾಗ ಗುರು ಬಲ ಇರೋದಿಲ್ಲ, ಆದರೆ ಜನ್ಮದಲ್ಲಿ ಗುರು ಇದ್ದು ಅದು ವಕ್ರಿ ಆದಾಗ ಆ ಗುರುವಿನ ಸ್ವಲ್ಪ ಅನುಕೂಲ ಸಿಗ್ತದೆ. ಶುಭವಾಗಿರ್ತಕ್ಕಂಥ ವಾರ್ತೆಗಳು, ಶುಭವಾಗಿರ್ತಕ್ಕಂಥ ಸಂಕಲ್ಪಗಳು, ಏನಾದರೂ ಒಂದು ಹೊರಗಿನಿಂದ ಏನೋ ಒಂದು ಪ್ರೇರಣೆ, ಇಂಥದ್ದೇನೋ ಒಂದು ಕೆಲಸ ಮಾಡುವ, ಏನೋ ಒಂದು ಹಳೆ ದೇವಸ್ಥಾನ ಇದೆ ಕುಟುಂಬದ್ದೋ ಅಥವಾ ಊರಿನದ್ದೋ, ಅದನ್ನು ಒಂಚೂರು ಅಭಿವೃದ್ಧಿ ಮಾಡೋಣ, ಈ ರೀತಿಯ ಒಂದು ಸತ್ಕರ್ಮ, ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂತಹ ಮನಸ್ಸಾಗ್ತದೆ ಮಿಥುನ ರಾಶಿಯವರಿಗೆ. 9ನೇ ಮನೆಯಲ್ಲಿ 8ನೇ ಮನೆ ಮತ್ತು 9ನೇ ಮನೆಯಲ್ಲಿ ರವಿಯ ಸಂಚಾರ. ಆರೋಗ್ಯ ಒಳ್ಳೆಯದಾಗ್ತದೆ. ಮಾನಸಿಕವಾಗಿರ್ತಕ್ಕಂಥ ಕೆಲವು ಸ್ಥಿರತೆ ಬರ್ತದೆ. ಕೆಲವು ನರದೋಷಗಳು, ನೆನಪಿನ ದೋಷಗಳು, ಮಾನಸಿಕವಾಗಿರ್ತಕ್ಕಂತಹ ದೋಷಗಳು ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಮಿಥುನ ರಾಶಿಗೆ. ಅನೇಕರಿಗೆ ಉದ್ಯೋಗ ಪ್ರಾಪ್ತಿ, ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆ, ಸ್ವಲ್ಪ ಇಂಪಾರ್ಟೆನ್ಸ್ ಬರ್ತಕ್ಕಂಥದ್ದು. ಅನೇಕವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ಬ್ಯುಸಿ ಇರ್ತಕ್ಕಂಥದ್ದು. ಈ ರೀತಿಯ ಏಳಿಗೆಯ ಒಂದು ಸಮತ್ವದ ಮಾಸ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಶ್ರೀ ನವಗ್ರಹರಿಗೆ ಅಭಿಷೇಕ ಸೇವೆ, ನವಗ್ರಹರಿಗೆ ಆಗಲಿಲ್ಲ ಅಂತಂದರೆ ನರಸಿಂಹದೇವರಿಗೆ ಅಭಿಷೇಕ ಸೇವೆ ಅಥವಾ ದುರ್ಗಾದೇವಿಗೆ ಅಲಂಕಾರ ಸೇವೆ, ವಿಶೇಷವಾಗಿ ನವಗ್ರಹರ ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.